ರಾಜ್ಯಾದ್ಯಂತ ಇವತ್ತು ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿರ್ತಕ್ಕಂಥದ್ದು. RV ಕಾಲೇಜ್ನ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಿಹಾರಿಕಾ, ಪ್ರತಿಜ್ಞಾ, ಅಭಿಜ್ಞಾ ಹಾಗೆ ಪ್ರಿಯಾ, 3 ಜನಕ್ಕೆ ಕೂಡ 600ಕ್ಕೆ 597 ಮಾರ್ಕ್ಸ್ ಪಡೆದಿರ್ತಕ್ಕಂಥದ್ದು. ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್. ಈಗ ಸಹಜವಾಗಿ ಸ್ಟೂಡೆಂಟ್ ಲೈಫ್ ಅಂದರೆ ಬರೀ ಓದಬೇಕು, ಒಂದಿಷ್ಟು ಡ್ರೀಮ್ಸ್ ಇರುತ್ತೆ, ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋಂಥದ್ದು ಇರುತ್ತೆ. ನಿಮಗೆ ಜರ್ನಿಯಲ್ಲಿ ಹೇಗೆ ಶುರುವಾಯಿತು, ಈಗ ಹೇಗೆ ಅನ್ನಿಸ್ತಾ ಇದೆ 597 ಮಾರ್ಕ್ಸ್ ಬಂದಿರೋಂಥದ್ದು? ತುಂಬ ಖುಷಿಯಾಗಿದೆ. This entire journey it's a hard journey and it took a lot of effort to get here, but now that it's here, all of us are really grateful that we got this opportunity. And ಈಗ ಸಹಜವಾಗಿ ಅಂದರೆ ಮಾರ್ಕ್ಸ್ ತೆಗಿಬೇಕು ಅನ್ನೋಂಥ ನಿಟ್ಟಲ್ಲಿ ಬರೀ ಓದೋರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ. ನೀವು ಈ ಪ್ಯಾಟ್ರನ್ನ ಹೇಗೆ ಫಾಲೋ ಮಾಡ್ತಾ ಇದ್ರಿ, ಸೊ ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ರಿ, ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂತ? ಡೆಫಿನೆಟ್ಲಿ ಬರೀ ಓದೋದು 24/7 ಡೂಯಿಂಗ್ ದ್ಯಾಟ್ ಐ ಡೋಂಟ್ ಥಿಂಕ್ ದಟ್ ಈಸ್ ಎಫಿಷಿಯಂಟ್ ಅಂತ. ಯು ಶುಡ್ ಹ್ಯಾವ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ದಟ್ ಆರ್ ಗೋಯಿಂಗ್ ಟು ಗಿವ್ ಯು ಪೀಸ್ ಎಟ್ ಸಮ್ ಪಾಯಿಂಟ್. ಯು ಶುಡ್ ಹ್ಯಾವ್ ರಿಕವರಿ, ಯಾವ್ದಾದ್ರು ಯು ಶುಡ್ ಹ್ಯಾವ್ ಸಮಥಿಂಗ್ ದಟ್ ಯು ಡೂ ದಟ್ ಯು ಲೈಕ್ ಟು ಡೂ ಆ್ಯಕ್ಚುಲಿ, ದಟ್ ಯು ಲವ್ ಟು ಡೂ ಆ್ಯಸ್ ಎ ರೆಕ್ರಿಯೇಷನ್. ಬರೀ ಓದೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ಸ್ ಗೋನ್ ಗಿವ್ ದ ರೈಟ್ ಕೈಂಡ್ ಆಫ್ ರಿಸಲ್ಟ್. ಹಾರ್ಡ್ ವರ್ಕ್ ಜೊತೆಗೆ ಯು ಶುಡ್ ಗಿವ್ ಯುವರ್ ಸೆಲ್ಫ್ ಅ ಬ್ರೇಕ್ ಅಂತ ಐ ವುಡ್ ಸೇ. ಸಹಜವಾಗಿ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಪೇರೆಂಟ್ಸ್ ಸಜೆಷನ್ಸ್ ಇರುತ್ತೆ ತುಂಬ ಮಕ್ಕಳಿಗೆ. ಅಂದರೆ ಪೇರೆಂಟ್ಸ್ ಒಂದು ರೀತಿ ನಮ್ಮ ಮಕ್ಕಳು ಮಾರ್ಕ್ಸ್ ತೆಗಿಲೇಬೇಕು ಅನ್ನೋಂಥ ರೀತಿಯಲ್ಲಿ ಒತ್ತಡವನ್ನು ಹಾಕ್ತಾ ಇರ್ತಾರೆ. ಸೊ ನಿಮ್ಮ ಮನೇಲಿ ಹೇಗೆ ಸಪೋರ್ಟ್ ಇತ್ತು, ಹೇಗೆ ನಿಮ್ಮ ಒಂದು ಜರ್ನಿ ಇತ್ತು ಅನ್ನೋಂಥದ್ದು? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಏನು ಮಾರ್ಕ್ಸ್ ತೆಗಿಲೇಬೇಕು, ಇಷ್ಟು ತೆಗಿಲೇಬೇಕು, 100ಕ್ಕೆ 100 ತೆಗಿಬೇಕು ಆ ಥರ ಏನೂ ಇರಲಿಲ್ಲ. ಅವರು ಒಳ್ಳೆ ಕಾಮ್ ಅಟ್ಮಾಸ್ಫಿಯರು, ಸೇಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಮನೆ ವಾತಾವರಣ ತುಂಬ ಇಂಪಾರ್ಟೆಂಟು. ಸ್ಕೋರ್ ಮಾಡಬೇಕು ಅಂದರೆ ಅವರು ಈ ಸಬ್ಜೆಕ್ಟ್ ನೀನು ಇಷ್ಟಪಟ್ಟು ಓದ್ತಾ ಇದೆಯಾ, ನೀನು ಕಷ್ಟಪಡ್ತೀಯಾ, ಅದು ಎರಡೇ ಕ್ರೈಟೀರಿಯಾ ಇದ್ದಿದ್ದವ್ರಿಗೆ. ಸೊ ನಾನು ಅದನ್ನೇ ಮಾಡಿದೆ. ನನಗೆ ಸೈನ್ಸ್ ಇಷ್ಟ, ನಾನು ಸೈನ್ಸ್ ಓದ್ತಾ ಇದ್ದೀನಿ, ಕಷ್ಟಪಟ್ಟೆ. ಅವರು ಸಹಾಯ ಕೊಟ್ಟರು. ದೇ ವರ್ ಥ್ರೂ ಔಟ್ ಮೈ ಜರ್ನಿ ದೇ ಹ್ಯಾವ್ ಸ್ಟುಡ್ ಬೈ ಮೀ, ದೇ ಹ್ಯಾವ್ ಬಿನ್ ಸಪೋರ್ಟಿವ್, ದೇ ಹ್ಯಾವ್ ಬಿನ್ ಸ್ಟ್ರಾಂಗ್. ಈಗ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಎಷ್ಟಾಗಿತ್ತು? ಸೊ ಈಗ 597 ಮಾರ್ಕ್ಸ್ ಕೂಡ ಬಂದಿದೆ. ಸೊ ನೆಕ್ಸ್ಟ್ ಡ್ರೀಮ್ಸ್ ಏನು, ಸೊ ಏನಾಗಬೇಕಂತ ಯೋಚನೆಗಳಿದೆ ಅಂತ? ತುಂಬ ಇದೆ. ಇಂಜಿನಿಯರಿಂಗ್ ಮಾಡಬೇಕು. ಫರ್ದರ್ ದೆನ್ ದ್ಯಾಟ್ ದೇರ್ ಆರ್ ಲಾಟ್ಸ್ ಆಫ್ ಡ್ರೀಮ್ಸ್. Want to do a PhD and go abroad, lots of things. But so this is the first stepping stone. So really grateful to the college and my teachers for helping me get here. ನೀವೇನಾಗಬೇಕಂತ ಕನ್ಸ್ಕೊಂಡಿದ್ದೀರಿ? ಸೊ ಕಾಲೇಜ್ನ ಒಂದು ಎನ್ವಿರಾನ್ಮೆಂಟ್ ನಿಮ್ಗೆ ಅದು ಹೇಗೆ ಸಪೋರ್ಟಿವ್ ಆಗಿತ್ತು ಅನ್ನೋದು? ಡೆಫಿನೆಟ್ಲಿ ನಂದು ಎಲ್ಲ ಡ್ರೀಮ್ಸಿಗೂ ದಿಸ್ ಹ್ಯಾಸ್ ಬಿನ್ ಲೈಕ್ ಅ ಸ್ಟಾರ್ಟಿಂಗ್ ಸ್ಟೆಪ್ ದಟ್ ಐ ಟುಕ್ ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ನೋ, RV ಕಾಲೇಜ್ ಹ್ಯಾಸ್ ಜಸ್ಟ್ ಬಿನ್ ಅಮೇಝಿಂಗ್ ಟು ಮೀ ಸಿನ್ಸ್ ಫಸ್ಟ್ ಇಯರ್. ವಾಟ್ ಎವರ್ ಐ ವಾಂಟೆಡ್ ಟು ಡೂ ನಂಗೆ ಎಲ್ಲದನ್ನು ಪಾಸಿಬಲ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಡ್ರೀಮ್ಸ್ ಬಗ್ಗೆ ಬಂದರೆ ಐಡ್ ಲೈಕ್ ಟು ಡೂ ಇಂಜಿನಿಯರಿಂಗ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ವುಡ್ ಲೈಕ್ ಟು ಕಂಟಿನ್ಯೂ ಮೈ ಡಾನ್ಸ್ ಜರ್ನಿ. ಭರತನಾಟ್ಯಂ ಅಲ್ಲಿ ಐ ವಾಂಟ್ ಟು ಡೂ ಮೈ ವಿದ್ವತ್ ಅಂತ ಐಡ್ ಲೈಕ್ ಟು. ನಿಮಗೆ ಅಂದರೆ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅನ್ನೋಂಥ ಡ್ರೀಮ್ಸ್ ಇದೆ? ಅಂದರೆ ತುಂಬ ಜನ ಈಗ ಹೇಗೆ ನಾವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ಳೋದು ಅನ್ನೋಂಥದ್ದು ಪ್ಲ್ಯಾನ್ಸಲ್ಲಿ ಇರ್ತಾರೆ ಸ್ಟೂಡೆಂಟ್ಸ್. ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಅಂತ? ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ನನ್ನ ಡ್ರೀಮು. ಫಾರ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಸ್ಕೋರ್, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ದಿನಾಗಲೂ ಅಟ್ಲೀಸ್ಟ್ 2 hours ಪುಸ್ತಕ ತೆಗೆದ್ಬಿಟ್ಟು ಓದಿ. ಕಷ್ಟ ಆಗ್ತಾಯಿದೆ, ಹೆಲ್ಪ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇವಾಗ ನಾವು ಡೌಟ್ಸ್ ಕೇಳಿದೆ ತಾನೇ ನಮ್ಗೆ ಗೊತ್ತಾಗೋದು ಎಲ್ಲಿ ತಪ್ಪು ಹೋಗ್ತಾ ಇದ್ದೀವಿ, ಏನಾಗ್ತಾಯಿದೆ, ನಮ್ಗೆ ಅರ್ಥ ಆಗ್ತಾ ಇದೆಯೋ. ಟೀಚರ್ಸು ತುಂಬ ಇಂಪಾರ್ಟೆಂಟು. ಟೀಚರ್ಸನ್ನು ಕೇಳಿ, ನಿಮ್ಗೆ ಎಷ್ಟು ಮುಜುಗರ ಆದ್ರೂ ಹೋಗಿ ಕೇಳಿ, ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರು ಇರೋದೇ ಹೆಲ್ಪ್ ಮಾಡೋಕ್ಕೆ, ಹೇಳ್ಕೊಡೋಕ್ಕೆ. ಅದೆಲ್ಲ ಸ್ವಲ್ಪ ನಾವು ಓಪನ್ ಆಗಿ ನಾವು ಕೊಲಾಬ್ರೇಟಿವ್ ಲರ್ನಿಂಗ್ ಅಂತ ಹೇಳ್ಬೋದು. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಓದಿದ್ರೆ ಆವಾಗ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬೆಟರ್ ಆಗುತ್ತೆ. ನಾವು ಹೋಪ್ ಗೆಡಬಾರ್ದು. ನಾವು ನಮ್ಮಲ್ಲಿ ಬಿಲೀವ್ ಮಾಡಿದ್ರೆ ಕನಸು ನನಸಾಗುತ್ತೆ. 4 to 5 hours ಕಾಲೇಜ್ ಆದಮೇಲೆ ಓದ್ತಾ ಇದ್ದೆ ನಾನು. ಕಾಲೇಜ್ ಆದಮೇಲೆ 4 to 5 hours, ಬಟ್ ರಜಾ ಇದ್ದರೆ ಅಪ್ ಟು 8-9 hours. ಸೇಮ್ 4 to 5 hours. ಕಾಲೇಜಿನ ಪ್ರಾಂಶುಪಾಲರು ಕೂಡ ಇದ್ದಾರೆ. ಸರ್, ಈಗ ಸಹಜವಾಗಿ ಅಂದರೆ ಒಂದು ಕಾಲೇಜಿನ ಗರಿಮೆ ಅಂದರೆ ಸ್ಟೂಡೆಂಟ್ಸು ಮಾರ್ಕ್ಸ್ ತೆಗೆಯುವಂಥದ್ದು. ಸೊ ನಿಮ್ಮ ಕಾಲೇಜ್ಗೆ ಇವತ್ತು ಇಷ್ಟು ಸಂಭ್ರಮದ ಗಳಿಗೆ ಅಂತ ಹೇಳ್ತಿದ್ರಿ? ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ರ್ಯಾಂಕ್ ಹೋಲ್ಡರ್ಸ್ಗೂ. 100% ರಿಸಲ್ಟ್ಸ್ ಬಂದಿದೆ ಆ್ಯಂಡ್ ಯಾರೂ ಸೆಕೆಂಡ್ ಕ್ಲಾಸ್ ಇಲ್ಲ. 597 3 ಜನಕ್ಕೆ ಬಂದಿದೆ. ಟಾಪ್ 10 ರ್ಯಾಂಕ್ಸಲ್ಲಿ ತುಂಬಾ ಜನ ಇದ್ದಾರೆ. ಸೊ ಪ್ರತಿ ವರ್ಷ ಈ ಥರ ಒಂದು ದಿನ ಬಂದಾಗ, ರಿಸಲ್ಟ್ಸ್ ಅಂತ ಅನೌನ್ಸ್ ಆದಾಗ ನಮಗೆ ಅದು ಎಕ್ಸೈಟಿಂಗ್ ಡೇ ಆಗಿರುತ್ತೆ. ಆ್ಯಂಡ್ ನಮಗೆ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ನಮ್ಮ ಸ್ಟೂಡೆಂಟ್ಸು ನಮ್ಮ ಎಕ್ಸ್ಪೆಕ್ಟೇಷನ್ನ ಯಾವತ್ತೂ ಫೇಲ್ ಮಾಡಿಲ್ಲ.
ನಮ್ಮ ಎಕ್ಸ್ಪೆಕ್ಟೇಷನ್ನ ಮೀರಿ ಇನ್ನೂ ಸಕ್ಸಸ್ಫುಲ್ಲಾಗಿ ಕಲರ್ಫುಲ್ ವಂಡರ್ಫುಲ್ ರಿಸಲ್ಟ್ಸಿಂದ ಅವರು ಆಚೆ ಬಂದಿದ್ದಾರೆ. ಸೊ ಅವ್ರಿಗೆ ಈಗ ನೆಕ್ಸ್ಟ್ ಜರ್ನಿ ಏನಿದೆ ಅದು ಸುಲಭ ಆಗುತ್ತೆ. ಈ ಒಂದು ಹಾದಿಯಲ್ಲಿ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಬೇಕಾಗಿರೋಂಥ ಏನೇನು ಸಬ್ಜೆಕ್ಟ್ ನಾಲೆಡ್ಜ್ ವೈಸ್ ಕೊಡಬೇಕಾಗಿದೆ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದು ನಮ್ಮ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರಿಂದ ಅವ್ರಿಗೆ ಈ ಥರ ಆಗಿರೋದು ನಮಗೂ ಒಂಥರ ಈಗ ವಿಶ್ವಾಸ ಇದೆ. ನಮ್ಮ ಒಂದು ಕಾಲೇಜು ಮತ್ತು ನಾವು ಫಾಲೋ ಮಾಡ್ತಾ ಇರೋದು ಒಂದು ದಾರಿ ಏನಿದೆ ಅದು ಸರಿಯಾಗಿದೆ ಅಂತ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಕಂಗ್ರ್ಯಾಚುಲೇಷನ್ಸ್ ಟು ಆಲ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಾಲೇಜ್ನ ಟಾಪರ್ಸ್, ಸೊ ಹಾಗೆ ಅವರ ಪ್ರಿನ್ಸಿಪಲ್ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಇವತ್ತು ಖಂಡಿತ ಇದು ಏನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದಂಥ ಅಂಕ ಇದೆಯೋ ಅದನ್ನು ಸಂಭ್ರಮಿಸುವಂಥ ಗಳಿಗೆಗೆ ಸಾಕ್ಷಿಯಾಗಿದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.